ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷ್ಮೀ ಪರಮ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಇಲ್ಲಿ ಕಾವೇರಿ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಆ ಕಡೆ ನೋಡ್ತಾಳೆ. ಇದ್ಯಾರಿದು, ಈ ರೌಡಿಗಳು ಯಾಕೆ ಇಲ್ಲಿ ಬಂದಿದ್ದಾರೆ? ಈ ಭಾನು ಸುಮ್ಮನೆ ಇರಲ್ಲ, ಬೇಡ ಬೇಡ ಅಂದರೂ ನನ್ನನ್ನು ಸಿಕ್ಕಾಕ್ಸ್ಬಿಟ್ಲು. ಮನೇಲಿ ನೋಡಿದ್ರೆ ಈ ಥರ ನಡೀತಿದೆ, ಇನ್ನು ಈ ವಿಷಯ ಗೊತ್ತಾದರೆ ಅಷ್ಟೇ ಅಂತ ಹೇಳ್ಬಿಟ್ಟು ತುಂಬ ಭಯ ಪಡ್ತಾ ಇರ್ತಾರೆ. ಅವ್ರು ಕಾರಲ್ಲಿ ಬಂದು ಕೂತ್ಕೋ ಅಂತ ಸನ್ನೆ ಮಾಡ್ತಾರೆ. ಇವರು ಕಾವೇರಿ ಹೋಗಿ ಕಾರಲ್ಲಿ ಕೂತ್ಕೋತಾಳೆ. ಇನ್ನೊಂದು ಕಡೆ ವೈಷ್ಣವ್ ಬೇಜಾರಲ್ಲಿ ಇರ್ತಾನೆ. ಅಲ್ಲಿಗೆ ಕೀರ್ತಿ ಕಾಲ್ ಮಾಡ್ತಾಳೆ. ಅದೇ ಟೈಮ್ಗೆ ಅಲ್ಲಿ ಲಕ್ಷ್ಮಿ ಬಂದು ಯಾರ್ದೋ ಕಾಲ್ ಬರ್ತಿದೆ ನೋಡಬಾರ್ದಾ ಅಂತಾಳೆ. ಹತ್ರ ಬಂದು ನೋಡಿದ್ರೆ ಕೀರ್ತಿ ಕಾಲ್ ಮಾಡ್ತಿದ್ದಾಳೆ ಅಂದಾಗ ವೈಷ್ಣವ್ ಸಿಟ್ಟು ಮಾಡ್ಕೋತಾ ಇರ್ತಾನೆ. ಅಷ್ಟರಲ್ಲಿ ಲಕ್ಷ್ಮಿನೇ ರಿಸೀವ್ ಮಾಡ್ತಾಳೆ, ಆದರೆ ಬ್ಯುಸಿ ಬರ್ತಾ ಇರುತ್ತೆ. ಅದೇ ಟೈಮ್ಗೆ ಕಾರಲ್ಲಿ ಹೋಗ್ತಿರೋದನ್ನು ಇನ್ನೊಂದು ಕಾರಲ್ಲಿ ಸುಪ್ರೀತಾ ಬಂದು ನೋಡ್ತಾಳೆ. ಅದಕ್ಕೆ ಯಾರು ಕಾರಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಹೋಗ್ತಿರ್ಬೋದು ಅಂತ ಅಂದ್ಕೊಂಡು ಮನೆ ಒಳಗಡೆ ಬರ್ತಾಳೆ. ಇಲ್ಲಿ ಮನೇಲಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಅಂದರೆ ಈ ಥರ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ. ಅದೇ ಟೈಮ್ಗೆ ಅಲ್ಲಿ ಸುಪ್ರೀತಾ ಬಂದು ಅದಕ್ಕೆ ಯಾವುದೋ ಬೇರೆಯವ್ರ ಕಾರಲ್ಲಿ ಹೋಗ್ತಿದ್ರಲ್ಲ, ಏನಾಯಿತು ಅಂದಾಗ ಅಲ್ಲಿ ಅಂಕಿತ್ ಕೂಡ ಬಂದು ಸ್ವಲ್ಪ ಜಗಳ ತೆಗಿತಾನೆ. ಏನೇನೋ ಗೂಢಾಚರಿಕೆ ಮಾಡೋಕ್ಕೆ ಹೋಗ್ತಿದ್ದಾರೆ, ಎಲ್ಲಿ ಹೋಗಿದೆ ಅಂತ ಹೇಳಮ್ಮ, ಸುಳ್ಳ್ಯಾಕೆ ಹೇಳ್ತೀಯ ಅಂದ್ಬಿಟ್ಟು ಕೂಗಾಡ್ತಾ ಇರ್ತಾನೆ. ಆಗ ಕೃಷ್ಣ ಅವರು ಹೇಳ್ತಾರೆ, ಅಂಕಿತ್ ಏನೋ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ, ಹೋಗಿ ಅವನಿಗೆ ಸಮಾಧಾನ ಮಾಡು ಅಂತ. ಮನೇಲಿ ಏನಾಯಿತು ಅಂತ ಸುಪ್ರೀತಾ ಕೇಳ್ತಾಳೆ. ಏನೋ ಆಯಿತು ಬಿಡು, ಪರವಾಗಿಲ್ಲ, ಬೇಜಾರಲ್ಲಿದ್ದಾಳೆ, ಅದಕ್ಕೆ ಎಲ್ಲೋ ಹೋಗಿರಬೇಕು, ಬರ್ತಾಳೆ ಅಂತ ಸುಮ್ಮನಾಗ್ತಾರೆ. ಹಾಗೆ ಈ ಕಡೆ ಕಾವೇರಿ ಎಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದೀರಾ ಅಂದಾಗ ಕೀರ್ತಿ ಅಂತ ಹೇಳಿದಾಗ ಕೀರ್ತಿ ಹೇಳಿದ ಮಾತು ನೀವು ಯಾಕೆ ಕೇಳ್ತಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಬೇರೆ ಏನು ಪ್ರಶ್ನೆ ಮಾಡಿಬಿಡಿ, ಸುಮ್ಮನೆ ಕೂತ್ಕೊಂಡ್ರೆ ಸರಿ ಅಂದ್ಬಿಟ್ಟು ಹೇಳ್ತಾರೆ. ಈ ಕೀರ್ತಿ ಏನು ಮಾಡೋಕ್ಕೆ ಹೊಟ್ಟಿದ್ದಾಳೆ, ಏನು ಎತ್ತ ಅಂದಾಗ ಅದೇ ಟೈಮ್ಗೆ ಅವರಮ್ಮ ಕಾಲ್ ಮಾಡ್ತಾರೆ. ಕಾವೇರಿ ಅಮ್ಮ ಎಲ್ಲಿ ಹೋಗ್ತಿದ್ಯಾ, ಏನು ಸುಪ್ರೀತಾ ಬೇರೆಯವ್ರ ಕಾರಲ್ಲಿ ಹೋಗ್ತಿದ್ಯಾ ಅಂತ ಹೇಳ್ತಾ ಇದ್ಲು, ಎಲ್ಲಿದೆಯಾ ಅಂದಾಗ ಇಲ್ಲೇ ಹತ್ರದಲ್ಲಿ ಬಂದಿದ್ದೀನಮ್ಮ, ಬೇಜಾರಾಯಿತು, ಅದಕ್ಕೆ ಬರ್ತೀನಿ ಇರು ಅಂದ್ಬಿಟ್ಟು ಇದು ಮಾಡಿಬಿಡ್ತಾರೆ. ಇವ್ರು ಚಾಕು ತೋರಿಸಿ ಎಲ್ಲಿದ್ದೀನಿ ಏನು ಅಂತ ಹೇಳಬಾರ್ದು ಅಂತ ರೌಡಿಗಳು ಹೇಳಿಬಿಡ್ತಾರೆ ಕಾವೇರಿಗೆ. ಅದಕ್ಕೆ ಆಮೇಲೆ ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಕಾವೇರಿ ಭಯದಿಂದ. ಆಗ ಮತ್ತು ನಾನು ವಾಶ್ರೂಮ್ಗೆ ಹೋಗಬೇಕು, ನಿಲ್ಲಿಸಿ ಅಂತ ಕೇಳಿದಾಗ ಕೀರ್ತಿಗೆ ಫೋನ್ ಮಾಡಿಬಿಟ್ಟು ರೌಡಿಗಳು ಪರ್ಮಿಷನ್ ಕೇಳ್ತಾರೆ. ಆ ಹೆಂಗಸು ತುಂಬ ಚಾಲಾಕಿ ಇದ್ದಾಳೆ, ಅವಳ ಮೇಲೆ ಒಂದು ಕಣ್ಣಿರಿ, ಹುಷಾರಾಗಿ ಅವಳನ್ನ ಕರ್ಕೊಂಬನ್ನಿ ಅಂದಾಗ ಇಲ್ಲಿ ವಾಶ್ರೂಮ್ಗೆ ಹೋಗಿ ಒಂದು ಕಡೆ ನಿಲ್ಲಿಸ್ತಾರೆ. ಅಲ್ಲಿ ವಾಶ್ರೂಮ್ಗೆ ಹೋಗಿ ಕಾವೇರಿ ಭಾನುಮತಿಗೆ ಫೋನ್ ಮಾಡ್ತಾಳೆ. ಭಾನುಮತಿ, ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅನಿಸುತ್ತೆ, ನೀನು ಕಳಿಸಿದ್ದು ಕೆಂಚ ಮತ್ತು ಸೀನಾ ಕೀರ್ತಿ ಜೊತೆ ಸೇರಿಕೊಂಡು, ನನಗೆ ಯಾಕೋ ಹಾಗೆ ಅನಿಸ್ತಿದೆ ಅವ್ರು ನಡ್ಕೊಳ್ಳೋದು ಅಂತ ಹೇಳಿದ್ರೆ ಇಲ್ಲಿ ಭಾನುಮತಿ ನಗ್ತಾ ಇರ್ತಾಳೆ. ಆದರೆ ಏನೂ ಆಗಲ್ಲ, ಅವ್ರು ಕೊಡಬೇಕಾಗಿರೋ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ, ಆ ಥರ ಏನೂ ಆಗಿರಲ್ಲ, ಹೆದರ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ ಭಾನುಮತಿ. ಇನ್ನೊಂದು ಕಡೆ ಈ ಕಡೆ ಲಕ್ಷ್ಮಿ ಬಂದು ಕಾಫಿ ಪುಡಿ ಕೇಳ್ತಾಳೆ ಗಂಗಂಗೆ. ಆಗ ನೀವೇನು ಮಾಡೋದು ಬೇಡ, ನೀವೇನು ಬೇಕು ಹೇಳಿ ನಾನೇ ಮಾಡಿಕೊಡ್ತೀನಿ, ನೀವು ರೆಸ್ಟ್ ಮಾಡಿ ಅಷ್ಟೇ, ಇವಾಗ ಹಾಸ್ಪಿಟ್ಲಿಂದ ಬಂದು ಒಂದಿನ ಆಗಿದೆ ಅಷ್ಟೇ ಅಂದ್ಬಿಟ್ಟು ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಹಾಗೆ ಅತ್ತೆ ರೂಮ್ನ ಡೆಕೋರೇಟ್ ಮಾಡಬೇಕು, ಅವ್ರಿಗೆ ಏನಾದರೂ ಖುಷಿ ಆಗೋ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ಗಂಗಾ ಬೈತಾಳೆ, ಅಮ್ಮ ಸರಿ ಇಲ್ಲ, ಒಂಥರ ಸ್ಟ್ಯಾಂಡರ್ಡ್ ಆಡ್ತಾ ಇರ್ತಾಳೆ, ನನಗೆ ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಅಂತ, ನೀವು ಯಾಕೆ ಇಷ್ಟೊಂದು ತೊಂದರೆ ತೊಗೋತೀರಾ ಅಂತ ಬುದ್ಧಿ ಹೇಳ್ತಾಳೆ. ಅದೇ ಟೈಮ್ಗೆ ಏನಾದರೂ ಮಾಡಬೇಕು ಅನ್ನೋ ಟೈಮ್ಗೆ ಕೀರ್ತಿ ಕಾಲ್ ಬರುತ್ತೆ. ಕೀರ್ತಿ ಕಾಲ್ ಬಂದ ತಕ್ಷಣ ಲಕ್ಷ್ಮಿಗೆ ತುಂಬಾ ಖುಷಿಯಾಗಿಬಿಡುತ್ತೆ, ಕೀರ್ತಿ ಕಾಲ್ ಮಾಡ್ತಿದ್ದಾಳೆ ಅಂತ. ಸೊ ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.